ಕನಿಷ್ಠ ನೀ ಮಾತಾಡ್ಲಕ್ಕತ್ ಈ ಮೇಳ್ನಾಗ 3-4 ವರ್ಷ ಮಾತಾಡಿರ್ಬೇಕು. ಹೌದ್ ಹೌದ್ ಹೌದ್. ಇವತ್ತೇ ಬಾಸಿಗೆ ಅನ್ನೋದು ಗೊತ್ತೈತ. ಇದ್ರಗಿಂತ ಪೂರ್ವದೊಳಗೆ ಇದ್ದಿಲ್ಲ. ಈ ಮೇಳಿಗೆ ಬರುವತ್ರಾಗ ಬಾಸಿಗೆ ಅಂತ ಬೋರ್ಡೇ ಅದಪ್ಪ. ಕರೆ ಇವತ್ತ ನೀ ಅಪ್ಪೋಜ ಮೇಳ್ನಾಗ ಬಂದು ಬೋಸ್ಗಾತ ನೀ ಕರೆದಿದ್ ನೋಡು. ಕರೆ ಆ ಮೇಳ್ನಾಗ ಮಾತಾಡುವ ಹೊತ್ತಿನಾಗ ಬೋರ್ಡ್ ಏನ ಬೋಸ್ಗೆ ಇತ್ತು ಬಾಸಿಗೆ ಇತ್ತು ಬಂದ್ರಿ ಹೇಳ ಮುಂದಿನ ಪಳ್ಯಾಕ. ಇಲ್ಲಿ ಇನ್ನೊಂದು ದೃಷ್ಟಾಂತ ಕೊಡುದು. ಅರುಣ್ ಅವರಳ್ಳಿ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಎಲ್ಲಾ ತಾಯಿ ತಂದೆಗಳಲ್ಲಿ, ಅಣ್ಣ ತಮ್ಮಂದಿರಲ್ಲಿ, ಎಲ್ಲಾ ನನ್ನ ತಾಯಿ ಬಳಗಕ್ಕ, ತಂದೆ ಬಳಗಕ್ಕ, ಅಣ್ಣನ ಬಳಗಕ್ಕ, ತಮ್ಮನ ಬಳಗಕ್ಕ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಎನ್ನ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಮರ್ಪಿಸಿಕೊಂಡ ಅದಕ್ಕ ಅಣ್ಣ ಒಂದು ಕಡೆ ಜ್ಞಾನಿ ಮಾತು ಹೇಳ್ತಾನು. ಏನ್ ಹೇಳ್ತಾರಪ್ಪ ಜ್ಞಾನಿಗಳು ಮಾತಾ? ಹಲವ ನೋದಿದಡೇನು ಚಲುವನಾದಡೇನು. ಹೌದಾ ಹೌದಾ. ಹಲವ ನೋದಿದಡೇನು ಚಲುವನಾದಡೇನು ಕುಲುವಂತನಾಗಿ ಫಲವೇನು ಲಿಂಗದ ಒಲುಮೆ ಇಲ್ಲದನಕ್ಕ ಅಂತ ತಿಳ್ಕೊಂಡ ಹೆಂಗ ಜ್ಞಾನಿ ಹೇಳ್ಕೊತ ಬರ್ತಾರಪ್ಪ ಬರ್ತಾರು. ಅಣ್ಣ ಈ ಮಾತನ್ನೇ ಯಾಕೆ ಹೇಳ್ಬೇಕಾಗ್ಯಾದ? ಯಾಕೆ ಹೇಳ್ಬೇಕಾಗ್ಯಾದ್ರಿ ಸರ? ಜಗತ್ತ ಈಗ ಕಲಿಯುಗ ಹೆಂಗದ ಗೊತ್ತೈತನ? ಹೆಂಗದ್ರಿಪ್ಪ? ಡಿಗ್ರಿ ಪಾಸ್ ಮಾಡೋದು, MBBS ಮಾಡೋದು, MD ಮಾಡೋದು, ಇಟ್ಟು ಎಲ್ಲ ಮಾಡಿ ಕರೆ ಜಗತ್ತದೊಳಗಿನ 6 ಶಾಸ್ತ್ರ 18 ಪುರಾಣ ಪಠನೆ ಮಾಡ್ತೀನಿ ತಿಳ್ಕೊಂಡು ಯಾವ ಹತ್ತಾನ ಯಾವ ತಿಳ್ಕೊತಾನ ಅವನಿಗೆ ಹೇಳ್ತಾನ ಹುಚ್ಚ ನೀ ಎಷ್ಟು ಓದಿದ್ರು ಕೂಡ ಎಲ್ಲ ವ್ಯರ್ಥ ಅದ ಅಂತ ಹೇಳ್ತಾನ. ಹೌದಾ, ನೀ ಎಷ್ಟು ಓದಿದ್ರು ಕೂಡ ಎಲ್ಲ ವ್ಯರ್ಥ ವಿಫಲ. ಇನ್ನೊಂದು ಕಡೆಗೆ ಹೇಳ್ತಾನ. ಏನ್ ಹೇಳ್ತಾರಪ್ಪ? ಬಾಳ ಸುಂದರದೀನಿ, ಬಾಳ ಚಂದದೀನಿ, ಬಾಳ ಬೆಳಗದೀನಿ, ಬಾಳ ಸ್ಮಾರ್ಟ್ ಅದೀನಿ. ಹಿಂಗ ಯಾರು ತಿಳ್ಕೊತಾರ ನೋಡು. ಅವಾಗ ಹೇಳ್ತಾನ ಜ್ಞಾನಿ ಮಾತ. ಏನ್ ಹೇಳ್ತಾರಪ್ಪ ಅವಾಗ? ನೀ ಕರ್ಗರೆ ಇರು, ಬೆಳಗರೆ ಇರು, ಕುಡ್ಡರೆ ಇರು, ಕಿವುಡರೆ ಇರು. ಕಿವುಡರೆ ಇರು, ಅರ್ಧ ತಲಿ ಚಟ್ಟರ್ ಇರು, ಪೂರ್ವ ತಲಿ ಚಟ್ಟರ್ ಇರು. ನೀ ಹೆಂಗ ಬೇಕಾದಂಗ ಇರು. ಕರೆ ನಿನ್ನ ಅಂತರಾತ್ಮದೊಳಗೊಬ್ಬ ಭಗವಂತ ಅದಾನ. ಅದಾನಪ್ಪ ಅದಾನ. ಆತ್ಮದೊಳಗ ಪರಮಾತ್ಮ ಅದಾನ. ಆ ಆತ್ಮದೊಳಗಿದ್ದಿರತಕ್ಕಂತ ಪರಮಾತ್ಮನ ಅವತ್ತು ನೀವು ಮುಟ್ಟಿ ಮಾಡ್ತಿದ್ ನೋಡು. ಅವತ್ತು ಇದೆಲ್ಲಾ ಕೂಡನು ಚಲೋ ನೆತ್ ಹೇಳ್ತಾನ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 4 ವರ್ಣದೊಳಗ ಹುಟ್ಟಿದೆ. ನಾ ಬ್ರಾಹ್ಮಣರ ಕುಲದಾಗೆ ಹುಟ್ಟಿನಿ, ಮಡಿ ಮೈಲಿಗೆ ಹೌದಾ ಇವೆಲ್ಲಾ ಮಾಡ್ಬೇಕಾಗದತ್ ಯಾರು ತಿಳ್ಕೊತಾರ ನೋಡು. ಯಾರು ತಿಳ್ಕೊತಾರ ನೋಡು. ನೀ ಮಡಿಯರ ಮಾಡು, ಮೈಲಿಗೆರೆ ಮಾಡು, ಕರೆ ಇನ್ನೊಬ್ಬರಿಗೆ ವ್ಯಂಗ್ಯ ಮಾಡಿ ನಗಬೇಡ, ಇನ್ನೊಬ್ಬರ ಸಂಸಾರಕ್ಕೆ ಕಣ್ಣು ಹಾಕಬೇಡ. ಹೌದು, ಇನ್ನೊಬ್ಬರು ಬಿಟ್ಟಿರ್ತಕ್ಕಂತ ಪಾದರಕ್ಷೆ ಒಳಗೆ ನಿನ್ನ ಕಾಲು ಒಯ್ದು ಸೇರಿಸಬೇಡ. ನಿನ್ನ ಕಾಲು ಒಯ್ದು ಸೇರಿಸಬೇಡ. ಜರ್ ಕರ್ತ ಸೇರಿಸಿದೆ ಅಂದ್ರ ಮಗನ ಏನಾಕದಪ್ಪ ಅದು ಕೆಲಸ ಕೆಟ್ಟು ಹೋಗ್ತದ ಅಂತ ಹಿಂಗ ಜ್ಞಾನಿ ಹೇಳ್ತಾನ. ಹೇಳ್ತಾರಪ್ಪ ಹೇಳ್ತಾರು. ಅದಕ್ಕೆ ಇನ್ನೊಬ್ಬರ ಕಾಲಕ್ಕೆ ಲಕ್ಷ್ಯ ಕೊಡಬಾರ್ದು, ಅಲ್ಲಿರ್ಲಿಕ್ಕ ಇಲ್ಲಿ ಹೋಳಾಗ ಹೋಗ್ಬೋದು. ಇರ್ಲಿ. ಹೌದು. ಇವತ್ತು ಗುಡ್ಡೇವಾಡಿ ಗ್ರಾಮದೊಳಗ ಬಹಳ ಸುಪ್ರಸಿದ್ಧವಾಗಿರತಕ್ಕಂತ ಕಲಾವಿದರನ್ನು ಬರಮಾಡಿಕೊಂಡ ಈಗಾಗಲೇ ನಮ್ಮ ಕಮಿಟಿ ಹಿರಿಯರು ಬಹಳ ಉತ್ತಮ ರೀತಿಯಿಂದ ಬಂದ ಹೇಳಿದ್ರು. ಹೇಳ್ಯಾರಪ್ಪ. ಏನ್ ಹೇಳ್ಯಾರು? ನೀವು ಏನು ಮಾತಾಡ್ತೀರಿ, 5 ಬೇಡ 5 ನಿಮಿಷ ಟೈಮಿಂಗ್. ಅವತ್ತ 5 ನಿಮಿಷ ಟೈಮಿಂಗ್. ಅವಾಚ್ಯ ಶಬ್ದ ಮಾತಾಡಬೇಡ್ರಿ, ಅಶ್ಲೀಲ ಪದಗಳನ್ನ ಬಳಸಬೇಡ್ರಿ. ಈ ಹಾಲು ಮತ್ತು ಸತ್ಯಸಿದ್ಧರ ಶಿವಸ್ಥಾನದ ಮಾತ 4 ಮಾತಾಗಲಕ್ಕ ಗಟ್ಟಿ ಮಾತಾಡಿ ಗಟ್ಟಿ ವಿಷಯಗಳನ್ನ ಪ್ರತಿಪಾದನೆ ಮಾಡತ್ ಹೇಳ್ಯಾರ. ಪ್ರತಿಪಾದನೆ ಮಾಡ್ರತ್ ಹೇಳ್ಯಾರ. ಮೇಲಾಗಿ ಇಲ್ಲಿ ನಮ್ಮ ಇದೇ ಗ್ರಾಮದ ಕಮಿಟಿ ಹಿರಿಯರಿಗೆ ಒಂದು ವಿನಂತಿ. ಏನ್ ವಿನಂತಿ ಮಾಡ್ಬೇಕಂದಿರಿ? ಹಾಡಿಕೆಯವ್ರಿಗೆ ಇದೊಂದು ಸುಗ್ಗಿದ್ದಂಗ. ಹೌದಾ, ಇದೊಂದು ದ್ವಾಳದ ಸುಗ್ಗಿದ್ದಂಗಪ್ಪ. ನಿಮ್ಗೆ ಹ್ಯಾಂಗ ದ್ವಾಳ ಬರ್ನ ದ್ವಾಳದ ಸುಗ್ಗಿ ಹಂಗ ಹತ್ತ ನೋಡು. ಇದೊಂದು ಹಾಡಿಕೆದು ಜ್ವಾಳದ ಸುಗ್ಗಿದ್ದ
ಇದ್ದಂಗ ಹೌದಾ ಸ್ವಲ್ಪ ಟೈಮ್ ತಗೊಂಡ್ರು ಕೂಡ ತಾವೆಲ್ಲಾರು ಕ್ಷಮಿಸ್ಬೇಕ ತಿಳ್ಕೊಂಡು ಆಹಾ ಕಮಿಟಿ ಹಿರಿಯರಲ್ಲಿ ಒಂದು ವಿನಂತಿ ಅದು ಯಾಕಂತ ಕೇಳಿದ್ರೆ ಗುಡ್ಡೆವಾಡಿ ಮೇಳ ಇತ್ತಿತ್ಲಾಗ ನೀವು ಹೊರಗೆ ಬಿದ್ದೀರಿ. ಹೌದು ಕರ್ನಾಟಕ ಮಹಾರಾಷ್ಟ್ರದೊಳಗ ಇಲ್ಕ ಸಹಿತ ಜಾಂಡ ಹಚ್ಚಿ ಬರ್ಲಿಕ್ಕತ್ತಾಗ ಅವ್ವ ಮರಳಿತಾರ ಹಾಡಕಿದು ಹೆಂಗ ಅದನು ಅಂತ ನಿಮಗ್ ಗೊತ್ತಾಗ್ತದ. ಗುರ್ತಾದ ಹಾಡೋರ್ ರೊಟ್ಟಿ ಒಂದಾದ ಆ ಮಕ್ಕಳು ನೀವು ದಡ ಮುಟ್ಟಿಸ್ಬೇಕಾದ್ರ ನಮ್ಮ ನಾಲ್ಕು ಮಾತು ಇರ್ತಾವ. ಆ 4 ಮಾತು ಹೇಳಿ ಅತಿ ಹೆಚ್ಚಿಗೆ ಬಳಸದೆ. ಈಗಾಗಲೇ ನಮ್ಮ ಜೊತೆಯಲ್ಲಿದ್ದಿರತಕ್ಕಂತ ಉಭಯ ತಂಡದೊಳಗ ಸಂಭಾಷಣೆಯನ್ನು ಮಾಡ್ತಿರ್ತಕ್ಕಂತ ನಮ್ಮ ಆತ್ಮೀಯ ತಮ್ಮ ಒಂದು ಮಾತ ಹಿಡ್ದಾವ. ಏನ್ ಹಿಡ್ದಾರಿಪ್ಪ? ಸೊಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕ ಹೌದಾ ಭೂಗೋಳದೊಳಗ ಬೋಸ್ಗಾತ ಬರ್ತಾವ. ಕರೆ ನೀವು ಬಾಸಿಗೆತ್ತು ಮಾತಾಡಿರಿ. ಹೌದು ಏನು ಗೂಗಲ್ ಸುಳ್ಳು, ನೀವು ಹೇಳೋರ್ದು ಸುಳ್ಳು. ಹೌದಾ ಆಯ್ತು ನಿಮಗಿದು ವಿಷಯ ನನಗ ತಪ್ಪ ಅನಿಸದ ಮುಂದಿನ ಪಳ್ಯಾಕ ನೀವು ಇದು ಸರಿನಿ ಅನ್ಬೇಕಂದ್ರ ಅವ್ರು. ಇಲ್ಲಿ ಉಮೇಶ್ ಮಾಸ್ತರ್ ಒಂದು ವಿನಂತಿ ಅದ ಬಸವಳಿಗೆ ರೇವಣಸಿದ್ದ ಮಾಸ್ತರ್ ಕಡೆಯಿಂದ. ಏನ್ರಿಪ್ಪ ಏನು ವಿನಂತಿ ಐತಂತ ಕೇಳಿದ್ರ ಏನ್ ಮಾಡ್ಬೇಕಂದಿರಿ? ನಾ ಇವತ್ತು ಬಂದಿನಿ ಬಾಸಿಗೆ ಸಚಿನನ ಮ್ಯಾಳಿಗೆ ಮಾತಾಡ್ಲಕ್ಕ. ಹೌದು ಬಾಸಿಗೆ ಸಚಿನನ ಮ್ಯಾಳಿಗೆ ನಾ ಇವತ್ತು ಮಾತಾಡ್ಲಕ್ ಬಂದೇನೆ. ಹೌದು ಇದೇ ಮೊದಲಿನ ಸ್ಟೇಜ. ಕನಿಷ್ಠ ನೀ ಮಾತಾಡ್ಲಕ್ಕತ್ ಈ ಮೇಳ್ನಾಗ 3-4 ವರ್ಷ ಮಾತಾಡಿರ್ಬೇಕು. ಹೌದು ಇವತ್ತೇ ಬಾಸಿಗೆ ಬೋಸಿಗೆ ಅನ್ನೋದು ಗೊತ್ತೈತ. ಇದ್ರಗಿಂತ ಪೂರ್ವದೊಳಗೆ ಇದ್ದಿಲ್ಲ. ಈ ಮ್ಯಾಳಿಗೆ ಬರುವತ್ರಾಗ ಬಾಸಿಗೆ ಅಂತ ಬೋರ್ಡೇ ಅದಪ್ಪ. ಕರೆ ಇವತ್ತ ನೀ ಅಪ್ಪೋಜ ಮೇಳ್ನಾಗ ಬಂದು ಬೋಸ್ಗಾತ ನೀ ಕರೆದಿದ್ ನೋಡು. ಕರೆ ಆ ಮೇಳ್ನಾಗ ಮಾತಾಡುವ ಹೊತ್ತಿನಾಗ ಬೋರ್ಡ್ ಏನ ಬೋಸ್ಗೆ ಇತ್ತು ಬಾಸಿಗೆ ಇತ್ತು ಬಂದ್ರಿ ಹೇಳ ಮುಂದಿನ ಪಳ್ಯಾಕ. ಇಲ್ಲಿ ಇನ್ನೊಂದು ದೃಷ್ಟಾಂತ ಕೊಡುದ. ಏನದ್ರಿಪ್ಪ? ತಾಯಿ ತಂದೆ ನಮ್ಮನ್ನ ಹೆತ್ತ ಕೂಡೇನೆ ಮನ್ಯಾಗ ಏನಂತ ಕರೀತಾರ? ಮಕ್ಕಳತ್ ಕರೀತಾರ. ಮಕ್ಕಳತ್ತ ಕರೆದ 5 ದಿವಸಕ್ಕೆ ಐದೇಶಿ ಮಾಡಿ 13 ದಿವಸಕ್ಕೆ ತೊಟ್ಟಲ ಕಟ್ಟಿ ನಾಮಕರಣ ಮಾಡ್ತಾರ. ಹೌದಾ ತುಳಿ ಕುಡು ಕುಡ್ರು ಮಾಡ್ತಾರ ಕಿವ್ಯಾಗ. ನಮಗೆ ಏನ್ ಹೆಸರಿಟ್ಟಾರ? ರೇವಣ ಸಿದ್ಧಾರ್ಥ ಹೆಸರಿಟ್ಟಾರ. ನಮಗೇನ್ ಇಟ್ಟಾರ? ಸಿದ್ದರಾಮತ್ ಇಟ್ಟಾರ. ಉಮೇಶ್ ಮಾಸ್ತರ್ಗೆ ಏನ್ ಇಟ್ಟಾರ? ಉಮೇಶ ಕುಟುಟು ಕುಡ್ರು ಮಾಡ್ರ. ಉಮೇಶ ಅಂತ ತಾಯಿ ತಂದೆ ಕರೆದು ಇಟ್ಟಿ ಹೆಸರ ಉಮೇಶ್ ಅಂತ ಕರೀತಾರ. ಕರೆ ಈ ಸ್ಟೇಜ್ ಮೇಲೆ ಬಂದು ಮಾತಾಡ್ತಿದ್ ನೋಡು, ಮಕ್ಕಳನ್ನೋದವ್ರು ಉಮೇಶ್ ಅಂತಾರೇನು ಉಮೇಶ್ ಮಾಸ್ತರ್ ಅಂತಾರ. ಹೌದಾ ಯಾಕತ್ ಕೇಳ್ರಿ? ಯಾಕ್ರಿಪ್ಪ? ಒಂದೊಂದು ಪದವಿ ಮೇಲೆ ಹೋಗ್ತದೆ. ಈ ಊರ ಹೆಸರು ಗುಡ್ಡೆವಾಡಿ ಅದ. ಎಲ್ಲಾರು ಸೂಕ್ಷ್ಮದೊಳಗ ಗುಡ್ಡಾಡಿಗೆ ಅಂತ ಕರೀತಾರ. ಈ ಮಕ್ಕಳು ಊರ ಹಾವಳಿಗೆ ಅದ. ಆ ಊರ ಹೆಸರೇನು ಹಾವಳಗಾತ ಕರೀತಾರ. ಹಾವಳಗಾತ ಕರೀತಾರ. ನಮ್ಮೂರು ಗಬಸೋಳಿಗೆ ಅದ. ಗಬಸಾವಳಗಿ ಉಚ್ಚಾರ ಹೆಸರು ಹಿಂಗದ. ಎಲ್ಲರೂ ಕರೆದು ಗಬಸೋಳಿಗೆ ಅಂತ ಕರೀತಾರ. ಮಾತಾಡೋದ್ರೊಳಗ ಸೂಕ್ಷ್ಮ ಯಾಕಂತ ಕೇಳು. ಈ ಹೊಟ್ಟೆ ಹೊರಗಿರತಕ್ಕಂಥದ್ದು ಇದೊಂದು ಜಾನಪದ ಶೈಲಿ ಅಲ್ಲ. ಜಾನಪದ ಶೈಲಿ ಒಳಗ ನೀ ಅಂದಿ ಅಂದ ಬಳಕ ಇಷ್ಟ ದಿನ ನನಕಿನ ಮೊದಲು ನೀ ಬಂದಿದಿ. ನೀ ಬಂದಾಗೆ ಆ ಬೋರ್ಡ್ ಇತ್ತು. ಕರೆ ಇತ್ತಿತ್ಲಾಗೂ ಇದು ಅದೇ ಬೋರ್ಡ್. ಅವಾಗ ಯಾಕೆ ನಿನಗೆ ಸಂಶಯ ಬರ್ಲಿಲ್ಲ? ಇವತ್ತೇ ಯಾಕೆ ಸಂಶಯ ಬತ್ತು? ನಮ್ ತಮ್ಮ ಶಾನೆ ಅದಾನ. ಬಹಳ ಸುಪ್ರಸಿದ್ಧ ಚಂದ ಮಾತಾಡ್ತಿರ್ತಕ್ಕಂಥ ಕಲಾವಿದ. ಅದನ್ನ ಮೇಲಾಗಿ ನಮ್ಮ ಕಮಿಟಿಯವರು ಕೂಡ ಹೇಳ್ಯಾರ, ಅವ್ರು ಬಹಳ ಅತಿ ಹೆಚ್ಚಿಗೆ ಮಾತಾಡಬಾರ್ರಿ, ಚಲೋ ಒಂದು ಪ್ರಶ್ನೆ ಮಾಡ್ರಿ ಹಾಲು ಮತದೊಳಗ ತಿಳ್ಕೊಂಡ ಅವ್ರು ಹೇಳ್ಯಾರ. ಅವ್ರ ಅಪೇಕ್ಷೆನ ನಾವು ಮೀರ್ಲಕ್ ಬರಂಗಿಲ್ಲ. ಪ್ರಶ್ನೆ ಮಾಡ್ಬೇಕು, ಸಂಧಿಗೆ ಬಿಡುಗಡೆ ಆಗ್ಬೇಕು. ಬರ್ತಿತ್ತಪ್ಪ ಅಂದ ಬರ್ತದ, ಇಲ್ಲಪ್ಪ ಅಂತಂದ್ರೆ ಇಲ್ಲ. ಹೇಳದವ್ರ ಉತ್ತರ ಅವ್ರು ಹೇಳ್ಬೇಕಂತ ಹೇಳ್ಯಾರ. ಅವ್ರು ಹೇಳದವ್ರು ಪ್ರಶ್ನೆ ಮಾಡದವ್ರ ಕಡೆಗೆ ಅವ್ರ ಉತ್ತರ ಅವರೇ ಹೇಳ್ಬೇಕಂತ ತಿಳ್ಕೊಂಡ ಮಾಡ್ಯಾರ. ಹಾಲು ಮತದೊಳಗ ನಮ್ ತಮ್ಮಗೊಂದು ವಿಷಯ ಏನಂತ ಕೇಳಿದ್ರ, ಬೀರನ ಜೊತೆಗೆ ಯಾರ ಮಗನನ್ನು ಕಂಡ ಯಾರೆಲ್ಲರಿಗೂ ಆಶ್ಚರ್ಯ ತಿಳ್ಕೊಂಡ ಇದೊಂದು ಹಾಲು ಮತದೊಳಗ ತಮ್ಮಗ ಕೇಳಿನಿ.
ಹೌದು ಮುಂದಿನ ಪಳಾಕ ಅವ್ರು ಬಹುತೇಕ ಏನು ಶಿಕ್ರು ಹೇಳ್ತಾರ. ಹೌದು ಇಲ್ಲತ್ತಂದ್ರ ನನಗೆ ಉತ್ತರ ಬಂದಿಲ್ಲ ಅಂತ ಹೇಳ್ತಾರೆ. ಯಾಕಂತ ಕೇಳಿದ್ರೆ ನಾ ಮಾಡೋದು ಫುಲ್ ಪಾಯಿಂಟೇ ಮಾಡೀನಿ ಹಾಲು ಮತದೊಳಗ. ಹೌದಾ ಇನ್ನೊಂದು ಜಗತ್ತದೊಳಗೆ ದಾನ ಶ್ರೇಷ್ಠದು ಅಥವಾ ಧರ್ಮ ಶ್ರೇಷ್ಠದು ಅಂತಕ್ಕಂಥ ಎರಡು ವಿಷಯಗಳನ್ನ ಬಿತ್ತನೆ ಮಾಡಿ ತಮ್ಮೆಲ್ಲರಿಗೂ ಕೂಡ ವಜ್ಜಾಗದೆ ಯಥಾ ಪ್ರಕಾರ 4 ನುಡಿ ಚಾಲಂದು ಮುಂದಿನ ಪಳಕ ನಮ್ಮ ತಮ್ಮ ಹೆಂಗ ದಾರಿ ಹಿಡಿತಾನಲ್ಲ ಹಂಗ ಹೋಗ್ತೇವೆ ಅನ್ನತಕ್ಕಂಥ ಒಂದು ಭರವಸೆ ಕೊಟ್ಟು ಇಟ್ಟುಕೊಂಡು ನನ್ನ 2 ಮಾತಿಗೆ ಮುಕ್ತ ಹೇಳ್ತೇನೆ. ಹಲೋ ಹಲ್